ಕೊತ್ತೂರು ವಾರ್ಡ್ ನಂಬರ್ 41ರ ಮುನ್ಸಮ್ಮನವರ ಹುಟ್ಟುಹಬ್ಬ ಸಂದರ್ಭವಾಗಿ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನತೆ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ನನ್ನ ಅಭಿಮಾನಕ್ಕೋಸ್ಕರ ಅವರೆಲ್ಲ ಇಷ್ಟೆಲ್ಲ ನನ್ನ ಮೇಲೆ ಪ್ರೀತಿಗೋಸ್ಕರ ಅವ್ರಿಗೋಸ್ಕರ ಇವತ್ತು ನಾನು ಉಡುಪಿಗೆ ಹೋಗಬೇಕಾಯಿತು, ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಅವ್ರ ಅಭಿಮಾನಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಇವತ್ತು ಎಷ್ಟೊತ್ತಾಗಲಿ ಬರಲೇಬೇಕು ಅಂತ ಹೇಳಿದ್ರು ಬಂದಿದ್ದೀನಿ. ಅವ್ರ ಅಭಿಮಾನನ ನಾನು ಬೆಲೆ ಕಟ್ಟೋಕ್ಕೂ ಆಗಲ್ಲ, ತೀರ್ಸೋಕ್ಕೂ ಆಗಲ್ಲ. ಆ ಋಣ ಜೀವನ ಪರ್ಯಂತ ನನಗಿರುತ್ತೆ. ಇವತ್ತೇನು ಈ ಋಣ ಇದೆ, ನಾನು ಈ ಚುನಾವಣೆ ನಂತರ ಇವ್ರನ್ನ ಮೊದಲನೇ ಬಾರಿಗೆ ಏನು ಈ ಭಾಗದಲ್ಲಿ ಏನು ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳಾಗ್ಬೋದು, ಇಲ್ಲೇನು ಏನೇ ತೊಂದರೆಗಳಿದ್ರು ಎಲ್ಲನೂ ಬಗೆಹರಿಸೋದ್ರ ಮೂಲಕ ಅವ್ರ ಋಣ ತೀರಿಸೋಂಥ ಪ್ರಯತ್ನ ಮಾಡ್ತೀನಿ ಸರ್. ಮುನ್ಸಮ್ಮಣ್ಣ ಅಂದರೆ ಸತತ 30 ವರ್ಷಗಳಿಂದನೂ ಹೋರಾಟ ಮಾಡ್ಕೊಂಡು ಸೇವೆ ಮಾಡ್ಕೊಂಡೇ ಬಂದಿರೋದು. ಈ ಸರಿ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಈ ಜನಕ್ಕೆ ಯಾವ ರೀತಿ ತೀರಿಸ್ತೀರಾ? ಸರ್, 30 ವರ್ಷದಿಂದ ಸತತವಾಗಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಆಂಜಿನೂ ದುಡ್ದವರು. ಈ ಭಾಗದಲ್ಲಿ ಹೋರಾಟದಿಂದ ಬಂದಿದ್ದಕ್ಕಿಂತ ಮೊದಲು ಪಾರ್ಟಿನ ಹುಟ್ಟಾಕಿ ಪಾರ್ಟಿಗೋಸ್ಕರ ದುಡ್ದಂಥವ್ರು ಕುಮಾರ್ ಅವರು. ಆಮೇಲೆ ಈ ಹೆಣ್ಣು ಮಕ್ಕಳೆಲ್ಲ ನಮ್ಮ ಜೊತೆ ಅವತ್ತಿಂದನೂ ಕೆಲಸ ಮಾಡಿದ್ರು. ಈ ಭಾಗದಲ್ಲಿರೋರು ಅವತ್ತಿಂದನೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಪಾರ್ಟಿ ಅನ್ನೋದಕ್ಕಿಂತ ನಾವೆಲ್ಲರೂ ಸ್ನೇಹಿತರಾಗಿ ಜೊತೆಲಿದ್ದು ಕೆಲಸ ಮಾಡ್ತಾಯಿದ್ವಿ. ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಲ್ಲಿ. ನಾನು ದುಡ್ದಂಥ ಪಾರ್ಟಿಯಲ್ಲಿ ನನಗೆ ಅವಕಾಶ ಕೊಟ್ಟಿಲ್ಲ. ನಾನು ಇನ್ನೊಬ್ಬರ ಮನೆಗೆ ಬಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರವೇಣ್ಣವ್ರಾಗ್ಬೋದು, ರಮೇಶಣ್ಣ ಆಗ್ಬೋದು, ನಮ್ಮ JK RK ಇವರು ರಮೇಶಣ್ಣ ಆಗ್ಬೋದು, ಮತ್ತು ಕಿಶೋರಣ್ಣ ಆಗ್ಬೋದು. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಚೇರ್ಮನ್ರಾಗಿದ್ದಂಥ ಮಾಜಿ ಮುನಿಯಂಗಟಪ್ಪನವರು, ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 100% ಇವತ್ತಿನ ಇವರೇನು ಹುಮ್ಮಸ್ಸು ನೋಡಿದ್ರೆ ನಾನು ಗೆದ್ದೇ ಗೆಲ್ತೀನಿ. ನಾನು ನಮ್ಮ CM ಸಾಹೇಬ್ರು ಹೇಳ್ದಂಗೆ ನಾನು ಕಡಲೆಪುರಿ ತಿನ್ನೋಕ್ಕೆ ಎಲೆಕ್ಷನ್ ನಿಂತಿಲ್ಲ, ಗೆಲ್ಲಕ್ಕೆ ಬಂದಿದ್ದೀನಿ, ಗೆದ್ದೇ ಗೆಲ್ತೀನಿ. ಗೆದ್ದುಬಿಟ್ಟು ಈ ಭಾಗದಲ್ಲಿ ಯಾರು 25 ವರ್ಷದ ಏನು ಕೆಲಸ ಮಾಡೋಕ್ಕಾಗಿಲ್ವೋ ಆ ಕೆಲಸನ ಮಾಡಿ ತೋರಿಸಿ ಇವ್ರ ಜೊತೆ ನಿಂತ್ಕೊತೀನಿ ಅಂತೇಳಿ ಮಾತು ಕೊಡ್ತಾಯಿದ್ದೀನಿ ಸರ್. ಈ ವಾರ್ಡಲ್ಲಿ ಏನು ಸಮಸ್ಯೆ ಇದೆಯಾ? ಎಲ್ಲ ಸಮಸ್ಯೆಗಳೇ ನೋಡಿ. ಈ ಭಾಗದಲ್ಲಿ ಇಷ್ಟು ವರ್ಷ ಆದರೂ ಹಕ್ಕುಪತ್ರಗಳು ನಿವಾರಣೆ ಆಗಲಿಲ್ಲ ನೋಡಿ. ವೋಟರ್ ಲಿಸ್ಟ್ SIR ತಂದು ನಮ್ಮ ಬಡವರ ವೋಟನ್ನು ಕಿತ್ತಾಕೋಂಥ ಪ್ರಯತ್ನ ಮಾಡ್ತವ್ರೆ ನೋಡಿ. ನೀರಿನ ವ್ಯವಸ್ಥೆ ಇಲ್ಲ, ಖಾತೆಗಳ ವ್ಯವಸ್ಥೆ ಮಾಡಲಿಲ್ಲ, ರೋಡ್ ವ್ಯವಸ್ಥೆ ಆಗಲಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿ ದಿವಸನೂ ನಿರಂತರವಾಗಿ 25 ವರ್ಷದಿಂದ ನಿರಂತರವಾಗಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾನೇ ಬಂದವ್ರೆ. ಅವು ಸಮಸ್ಯೆಗಳ ಜೊತೆಗೆ ನಾನು ನಿಂತ್ಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಯಾರ್ಯಾರು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರ ಜೊತೆ ನಾನು ನಿಂತ್ಕೊಳ್ತೀನಿ, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ. ಅವರು ನನ್ನ ಬೆನ್ನೆಲುಬಾಗಿ ನೋಡಿ. ಇಷ್ಟೊತ್ತವರೆಗೂ ಈ ಭಾಗದಲ್ಲಿ ಎಲ್ಲ ಸಮಸ್ಯೆಗಳನ್ನು ಜೊತೆಯಲ್ಲಿ ಏನೇ ಇದ್ದರೂ ನನ್ನ ಜೊತೆ ನಿಂತ್ಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡ್ತಾವ್ರಲ್ಲ, ಆ ಋಣನ ನಾನು ತೀರ್ಸೋಕ್ಕೆ ಆಗಲ್ಲ. ನನ್ನ ಮೊದಲನೇ ಕರ್ತವ್ಯ ಈ ಭಾಗದಲ್ಲಿರ್ತಕ್ಕ ಸಮಸ್ಯೆಗಳನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಜೊತೆಗೂಡಿಸಿ ಅವ್ರ ಜೊತೆ ಕೆಲಸ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಮಾತು ಕೊಡ್ತಾಯಿದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ಆಂಜನೇಯ. ಆಶ್ರಯ ಕಾಲೋನಿ ಈ ಭಾಗದ ನಾವು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರುಗಳು ಸೇರಿ ನಮ್ಮ ಈ ವರ್ಷದಲ್ಲಿ ನಮ್ಮ ಮುನ್ಸೋಮಣ್ಣವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಶ್ರಯ ಕಾಲೋನಿ, ವಡ್ರಪಾಳ್ಯ, ಮುನೇಶ್ವರ ಲೇಔಟು, ಈ ರಾಯಲ್ ಕೌಂಟಿ, ರಾಘವನಪಾಳ್ಯ ಈ ಭಾಗದವರೆಲ್ಲ ಸೇರಿ ತುಂಬ ಖುಷಿಯಿಂದ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ನಾಯಕ ಕಾಂಗ್ರೆಸ್ ಮುಖಂಡರಾದಂಥ ಮುನ್ಸಾಮಣ್ಣನವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅವ್ರನ್ನ ದೇವರು ಅವರ ಆಸೆಗಳನ್ನೆಲ್ಲ ಈಡೇರಿಸಿ ಈ ಬಾರಿ GB ಅಭ್ಯರ್ಥಿಯೂ ಹೌದು. ಹಾಗಾಗಿ ಈ ಸರಿ ಅವರು ಹೆಚ್ಚಿನ ಮತಗಳಿಂದ ಅವರು ಗೆಲ್ಲಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಈ ಭಾಗಸ್ಥರು ಕೇಳ್ಕೊಳ್ತಾ ಇದ್ದೀವಿ. ಬರ್ತ್ಡೇ ಮಾಡ್ತಾ ಇದ್ದೀರಾ? ಅದು ನಾಳೆ ಬರ್ತ್ಡೇ ಇದೆ ಅವ್ರದ್ದು. ನಾಳೆ ನಮ್ಮ ಕೈಗೆ ಸಿಗಲ್ಲ. ಸೊ ಆ ಕಾರಣದಿಂದ ಅಡ್ವಾನ್ಸ್ ಆಗಿ ನಾವು ಒಂದು ಪ್ರ್ಯಾಂಕ್ ಮಾಡಿಕೊಂಡು ಒಂದು ಬರ್ತ್ಡೇ ವಿಶಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಸೇರಿ ಅವರು ಅಭಿಮಾನಿಗಳು, ಕಾರ್ಯಕರ್ತರು, ಫ್ರೆಂಡ್ಸರು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ನೋಡೋಣ ಸರ್ ಎಷ್ಟು ಮಟ್ಟಕ್ಕೆ ಇದು ಸಕ್ಸಸ್ ಆಗುತ್ತೆ ಅಂತ. ನನ್ನ ಹೆಸರು ಕುಮಾರ್ ಅಂತ ಸರ್. ಜನಾರ್ದನ್, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಮುನಿಸ್ವಾಮಿ ಅವರಿಗೆ ದೇವರು ಅವರಿಗೆ ಆಶೀರ್ವಾದ ಕೊಟ್ಟು ಜನಸೇವೆ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಕೊತ್ತೂರು ವಾರ್ಡಿನ 41ನೇ ಭಾಗದ ನಮ್ಮ ಅಭ್ಯರ್ಥಿಯಾದ ಮುನ್ಸಾಮಣ್ಣನವ್ರದ್ದು ನಾಳೆ ಬರ್ತ್ಡೇ ಇದೆ. ಜುಲೈ 9ನೇ ತಾರೀಕು. ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಉದ್ದೇಶದಿಂದ ಅಂದರೆ ನಮ್ಮ ಅಭ್ಯರ್ಥಿ ಆಗಿರ್ತಾರೆ, ಅವ್ರಿಗೆ ನಾವು ಕಾರ್ಯಕರ್ತರಾಗಿದ್ದೀವಿ. ಅದರಿಂದ ನಾವು ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತೀವಿ. ಈ ಬಾರಿ GB ಎಲೆಕ್ಷನ್ ಇದೆ, ಬಂದರೆ ನಿಮ್ಮೆಲ್ಲ ಒಂದು ಉತ್ಸಾಹ ಇದೇ ಥರ ಇರುತ್ತಾ? ಇನ್ನೂ ಜೋರಾಗಿರುತ್ತೆ, ಇನ್ನು ತುಂಬ ಜೋರಾಗಿ ಮಾಡ್ತೀವಿ. ಕಾರಣಕ್ಕೆ ಇದೊಂದು BJP ಬೆಟ್ಟು ಅಂತ BJP ಹೇಳ್ತಾರೆ. ಮುನ್ಸಮ್ಮಣ್ಣವ್ರು ಕಾಂಗ್ರೆಸ್ ಬರ್ತಾರಲ್ಲ, ನೀವೆಲ್ಲ ಗೆಲ್ಸ್ಕೊಂಡ್ ಬರ್ತೀರಾ? 100% ಗೆಲ್ಸ್ಕೊಂಡ್ಬರ್ತೀವಿ. ನಮ್ಮ ಕೈಲಿ ಆಗಿದ್ದು ನಾವು ಮಾಡಬೇಕು. ಕಾರ್ಯಕರ್ತರು ಅಂದಮೇಲೆ ನಾವು ಮಾಡಲೇಬೇಕು. ಮಾಡೋದೆಲ್ಲ ಗೆಲ್ಸ್ಕೊಂಡು 100%.